Yes, very good evening dear students. Welcome back to the today's video class of mathematics. So far we are discussing the squares. ಈಗ ನಾವು ಲಾಸ್ಟ್ ಕ್ಲಾಸ್ ನಾವು ಡಿಸ್ಕಷನ್ ಮಾಡ್ತಿದ್ದು ಸ್ಕ್ವೇರ್ಸ್ ಮಾಡೋದು ಹೇಗೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಅಲ್ಲಿ ನಾವು ಎರಡು ಮೆಥಡ್ಗಳಿಂದ ಒಂದು ಕೊಟ್ಟಿರ್ತಕ್ಕಂಥ ನಂಬರ್ನ ಸ್ಕ್ವೇರ್ ಮಾಡೋದನ್ನ ನಾವು ಅಭ್ಯಾಸ ಮಾಡಿದ್ವಿ. ಯಾವ್ಯಾವುದು ಅನ್ನೋದಾದ್ರೆ ಒಂದು ದ ಲಾಸ್ಟ್ ಡಿಜಿಟ್ ಇಸ್ 5 and another method is by the help of the a plus b whole square formula. ಆ ಒಂದು ವಿಡಿಯೋ ಕ್ಲಾಸಸ್ನ ಕೇಳಿ ಸುಮಾರು ಜನ ಆಲ್ರೆಡಿ ಹೋಮ್ವರ್ಕ್ಗಳು ಮತ್ತು ನೋಟ್ಸ್ಗಳನ್ನು ಕಳಿಸ್ಕೊಟ್ಟಿದ್ದೀರಾ. ಮತ್ತು ಯಾರ್ಯಾರು ಆ ವಿಡಿಯೋಸ್ ಕ್ಲಾಸಸ್ ನೋಡೋಕೆ ಸಾಧ್ಯ ಆಗಿಲ್ಲ ಅವರು ಆದಷ್ಟು ಬೇಗ ಆ ವಿಡಿಯೋಸ್ ಕ್ಲಾಸನ್ನು ನೋಡಿ ನೋಟ್ಸ್ ಮತ್ತು ಹೋಮ್ವರ್ಕ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ನಾ ಈ ಒಂದು ಚಾಪ್ಟರ್ನ ಅರ್ಧ ಭಾಗ ಕಂಪ್ಲೀಟ್ ಆಗಿದೆ ಅಂತ ಇದೇ ಇಂಡಿಕೇಟ್ ಮಾಡುತ್ತೆ. ಸ್ಕ್ವೇರ್ಸ್ ಕಂಪ್ಲೀಟ್ ಆಗಿದೆ. ಇವತ್ತಿನ ಕ್ಲಾಸಲ್ಲಿ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ, ಸ್ಕ್ವೇರ್ ರೂಟ್ಸ್. Yes, let us begin the today's class. Now try to understand. So 5 square ಮಾಡಿದ್ರೆ the answer is 25. So look at this. The 5 square value is 25. ಈಗ ರೂಟ್ ಅಂತ ಹೇಳಿದ್ರೆ ಏನು? ಬೇರು ಅನ್ನೋದು ನಾವು ಅಭ್ಯಾಸ ಮಾಡಿದ್ದೀವಿ. ಮರ ಎಷ್ಟೇ ದೊಡ್ಡದಾದ್ರೂ ಕೂಡ ಅದರ ಬೇರೆ ಅಂತ ಹೇಳಿದ್ರೆ ಅದು ತಳಭಾಗದಲ್ಲಿ ಅದೇ ಬೇರೆ ಇದೆ ನಾವು ಫಸ್ಟ್ ಎಲ್ಲ ನೋಡ್ತೀವಿ ನಾವು. ಅಂದ್ರೆ ಅದು ಇನಿಷಿಯಲ್ ಪಾಯಿಂಟ್ ಅಂದ್ರೆ ಗ್ರೋತಿಂಗ್ ಪಾಯಿಂಟ್ ಅದು. ಅಂದ್ರೆ ಈ 25ಗೆ ರೂಟ್ ಯಾವುದು ಅಂತ, ಸ್ಕ್ವೇರ್ ರೂಟ್ ಯಾವುದು ಅನ್ನೋದಾದ್ರೆ ವಾಪಸ್ ವಿ ಕಮ್ ಬ್ಯಾಕ್ ಟು ದಿಸ್. ನೋಡಿ, ದ ಸ್ಕ್ವೇರ್ ರೂಟ್ ಆಫ್ 25 ಇಸ್ 5. ನೋಡಿ, ಇದು ಸರ್ಕಲ್ ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಪಾಠಗಳೆಲ್ಲ ಕ್ಲಿಯರ್ ಆಗಿಬಿಡ್ತದೆ. ನೋಡು, 5 ಸ್ಕ್ವೇರ್ ಇಸ್ 25 and the square root of 25 is 5. ಈಗ ನಾವು ಒಂದು ಜನರಲ್ ಫಾರ್ಮುಲಾವನ್ನು ನಾವು ಸ್ಕ್ವೇರ್ ರೂಟ್ಗೆ ಮೆನ್ಷನ್ ಮಾಡ್ಕೊಳ್ಳೋಣ. Now the square root. ಈಗ ಡೆಫಿನಿಷನ್ ಹೋಗೋದಕ್ಕಿಂತ ಮುಂಚೆ ನಾನು I will take two numbers. One is 5 and another one is 25. So here, as we know, the 5 square is 25. ಬರೀಬೋದಲ್ವಾ? ಈಗ ಇದೇ ಸ್ಕ್ವೇರ್ ಆ ಕಡೆಗೆ ಹೋದ್ರೆ ಇಟ್ ಬಿಕಮ್ಸ್ ಸ್ಕ್ವೇರ್ ರೂಟ್. ದ ಸ್ಕ್ವೇರ್ ರೂಟ್ ಆಫ್ 25 ಇಸ್ 5. ಈ ರೀತಿಯಾಗಿ ಬಂತು, ರೈಟ್? ಈಗ ನಾವು ಡೆಫಿನೇಷನ್ ಕಡೆ ಬಂದ್ಬಿಡೋಣ. ಫಾರ್ ಎನಿ ರಿಯಲ್ ನಂಬರ್ಸ್ ಎ ಅಂಡ್ ಬಿ. ಎ ಅಂಡ್ ಬಿ ಅಂದ್ರೆ ಎಕ್ಸಾಂಪಲ್ ತಗೊಂಡೋ ಪ್ರಕಾರ ಒಂದು 25 ಇನ್ನೊಂದು 5. ಸಚ್ ದಟ್ ಆರ್ ಇಫ್ ಎ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತಂದ್ರೆ a equal to b square ತರ ಆದರೆ, if then b is called the square root of a. ನೋಡಿ ಎಕ್ಸಾಂಪಲ್ ನೋಡು, 5 is called the square root of 25. So this is the general formula. So ಈ ರೀತಿ ಬರ್ಕೊಂಡು a equal to b square, that is the square root of a equal to b. ಈ ರೀತಿಯಾಗಿ ನಾವು ಡೆಫಿನೇಷನ್ ಗಳನ್ನ ಅರ್ಥ ಮಾಡ್ಕೋಬೇಕು. ಫಾರ್ ಎನಿ ರಿಯಲ್ ನಂಬರ್ಸ್ a and b, if a equal to b square, then b is called the square root of a. ಈಗ ನಾವು ಸ್ಕ್ವೇರ್ ರೂಟ್ ಗೆ ಸಿಂಬಲ್ ಯಾವಾಗ ಬಳಸ್ತೀವಿ ಅನ್ನೋದಾದ್ರೆ the symbol of square root is root. ನೋಡಿ, ಈ ರೀತಿಯಾಗಿ ಸ್ಕ್ವೇರ್ ರೂಟ್ ನಾವು ಮೆನ್ಷನ್ ಮಾಡ್ತೀವಿ. This is the square root symbol. Okay, this you are hear this word. ಈ ಸಿಂಬಲ್ ಕೂಡ ನೀವು ಸುಮಾರು ಸಲ ಬಳಸಿದ್ದೀವಿ ಇದನ್ನ ನಾವು. ಓಕೆ, ಇವತ್ತಿನ ಕ್ಲಾಸ್ಗೆ ಆ ವಿಡಿಯೋನ ಪಾಸ್ ಮಾಡಿ ಸೊ ಈ ಒಂದು ಡೆಫಿನೇಷನ್ ಅನ್ನು ನೀವು ಬರ್ಕೋಬೇಕು, ಸ್ಕ್ವೇರ್ ರೂಟ್. ಈಗ ಮತ್ತೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ಕ್ವೇರ್ ನ ಮಾಡೋದು ಹೇಗೆ ಅನ್ನೋದಕ್ಕೆ ಎರಡು ವಿಧಾನಗಳನ್ನ ಅಭ್ಯಾಸ ಮಾಡಿದ್ವಿ. ಈಗ ಅದೇ ರೀತಿಯಾಗಿ ಸ್ಕ್ವೇರ್ ರೂಟ್ಸ್ ನ ಕಂಡುಹಿಡಿಯೋದಕ್ಕೂ ಕೂಡ ದೇರ್ ಆರ್ ಸಮ್ ಮೆಥಡ್ಸ್. ಅದು ಯಾವ್ಯಾವ ಮೆಥಡ್ಸ್ ಇದೆ ಅನ್ನೋದನ್ನ ನಾವು ಕಲಿಯೋಣ. ಈಗ ನೀವು ಇಲ್ಲಿ ಪೇಜ್ ನ ಟರ್ನ್ ಮಾಡಿದ್ರೆ ಅಲ್ಲಿದೆ ಒಂದು ಫಸ್ಟ್ ಮೆಥಡ್ ಇದೆ, ಫೈಂಡಿಂಗ್ ದ ಸ್ಕ್ವೇರ್ ರೂಟ್ ಥ್ರೂ ರಿಪೀಟೆಡ್ ಸಬ್ಟ್ರಾಕ್ಷನ್. So that is the first method, finding the square root. Let us begin the today's method, finding the square root by repeated subtraction. ಈಗ ಇದನ್ನ ಯಾವ ರೀತಿಯಾಗಿ ಸ್ಕ್ವೇರ್ ರೂಟ್ ಅನ್ನು ಕಂಡುಹಿಡಿಯೋದು ಅನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳೋಣ. ರೈಟ್, ಈ ವಿಡಿಯೋನ ಪಾಸ್ ಮಾಡಿ ನಾವು ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ ನೋಟ್ಬುಕ್ ಅಲ್ಲಿ ಬರೀಬೇಕು. ಹುಡುಗರ ಆಯ್ತಾ? ಸೊ ಅದಾದ್ಮೇಲೆ ಮೆಥಡ್ಗಳಿಗೆ ನಾವು ಎಂಟ್ರಿ ಆಗೋಣ. ಬರ್ತಾ ಹೆಡ್ಲೈನ್, ಫೈಂಡಿಂಗ್ ದ ಸ್ಕ್ವೇರ್ ರೂಟ್ ಥ್ರೂ ರಿಪೀಟೆಡ್ ಸಬ್ಟ್ರಾಕ್ಷನ್. ಆ ಹೆಡ್ಲೈನ್ ಬರೆಯೋಣ.
I am take the question 55. Let us begin with the 121. ಅಲ್ಲೇ ಇದೆ ನೋಡು, ಮೆನ್ಷನ್ ಮಾಡಿದ್ದಾನೆ ನೋಡು, ಟ್ರೈ ದಿಸ್ ಅಂತ ಮೆನ್ಷನ್ ಮಾಡಿದ್ದಾನೆ. ಈಗ ಫಾರ್ ಎಕ್ಸಾಂಪಲ್ ಅದು 121 ಅಂತ ತಗೊಳ್ಳೋದು, ಐ ವಿಲ್ ಟೇಕ್ ದ 49. Second 121 is a lengthy one, that should be also calculated, right? 49. ಈಗ ರಿಪೀಟೆಡ್ ಸಬ್ಟ್ರಾಕ್ಷನ್ ಅಂದ್ರೆ ಅರ್ಥ ಆಗುತ್ತೆ, ರಿಪೀಟೆಡ್ ಅಂದ್ರೆ ಕಂಟಿನ್ಯೂಸ್ ಅಂತ ಅರ್ಥ ಆಗುತ್ತೆ. ಯಾವುದು ನೀವು ಸಬ್ಟ್ರಾಕ್ಟ್ ಮಾಡಬೇಕು, ದ ಆಡ್ ನಂಬರ್ ಶುಡ್ ಬಿ ಸಬ್ಟ್ರಾಕ್ಟೆಡ್. ಫಾರ್ ಎಕ್ಸಾಂಪಲ್ 49, ಫಸ್ಟ್ ಸಬ್ಟ್ರಾಕ್ಟ್ ದ ಫಸ್ಟ್ ಆಡ್ ನಂಬರ್, ದಟ್ ಈಸ್ 1. ಸೊ ಎಷ್ಟಪ್ಪ ಆಯ್ತು, 48. 48 ಇಂದ ನೆಕ್ಸ್ಟ್ ಆಡ್ ನಂಬರ್ ಯಾವುದು, 3. 48 minus 5 minus 3, 45. 45 minus 5, ನೆಕ್ಸ್ಟ್ ಆಡ್ ನಂಬರ್ ಯಾವ್ದಿತ್ತು, 5 ಇತ್ತು. 5 ಸಬ್ಟ್ರಾಕ್ಟ್ ಮಾಡಿದ್ರೆ 40. 40 ಇಂದ ನೆಕ್ಸ್ಟ್ ಆಡ್ ನಂಬರ್ ಯಾವುದು, 7. 40 minus 7 ಅಂತ ಹೇಳಿದ್ರೆ 33. ಸೊ 33 ಇಂದ ನೆಕ್ಸ್ಟ್ ಆಡ್ ನಂಬರ್ ಇಸ್ 9. ಸೊ 33 ಇಂದ 9 ಮೈನಸ್ ಮಾಡೋದಾದ್ರೆ ಈ ಕಡೆಗೆ 3, 33 ಈ ಕಡೆ 3 ಹೋಯ್ತು, ಆ ಕಡೆಗೆ 6 ಉಳಿತು ಅಂತಂದ್ರೆ 24. ನೆಕ್ಸ್ಟ್ ಒನ್ ಇಸ್ 24 minus 11. ಎಷ್ಟು ಉಳಿಯುತ್ತೆ ಇಲ್ಲಿಗೆ, ಸೊ ದಿಸ್ ಇಸ್ 13. ಹೌದಾ, 4 minus 1 is 3, 2 minus 1 is 1. ಸೊ ನೆಕ್ಸ್ಟ್ ಒನ್ ಇಸ್, ನೆಕ್ಸ್ಟ್ ಆಡ್ ನಂಬರ್ ಇಸ್ 13. 13 minus 13 is 0. ಅಂದ್ರೆ ನೀವು ತಗೊಂಡಿರ್ತಕ್ಕಂಥದ್ದು ಸ್ಕ್ವೇರ್ ನಂಬರ್ ಇದು, ಇದರ ಸ್ಕ್ವೇರ್ ರೂಟ್ ಯಾವ್ದನ್ನು ಕಂಡುಹಿಡಿಯಬೇಕು ಅನ್ನೋದಾದ್ರೆ ರಿಪೀಟೆಡ್ ಸಬ್ಟ್ರಾಕ್ಷನ್ ಮಾಡಬೇಕು. ಆಡ್ ನಂಬರ್ಸ್ ಇಂದಲೇ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. ಸೊ ಆಡ್ ನಂಬರ್ಸ್ ಇಂದ ಸಬ್ಟ್ರಾಕ್ಷನ್ ಮಾಡಿ ಅದು ಸ್ಕ್ವೇರ್ ನಂಬರ್ ಆಗಿದ್ರೆ ರಿಮೈಂಡರ್ ಎಷ್ಟು ಬರ್ತದೆ, 0 ಬರ್ತದೆ. ಎಷ್ಟನೇ ಸ್ಟೆಪ್ 0 ಬಂತು ನೋಡ್ಕೋ, ನೋಡು, 1 2 3 4 5 6 7. So now our conclusion answer is the square root of 49 is 7. ಸರ್ ನಮ್ಗೆ ಗೊತ್ತಾರ ಈಸಿಯಾಗಿ ನೇರವಾಗಿ ಬರ್ಬಿಡ್ತೀವಿ, ಮಾರ್ಕ್ಸ್ ಕೊಟ್ಬಿಡ್ತಾರೆ ಅಂತ ಅನ್ಕೊಳ್ಳೋಂಗಿಲ್ಲ. ಮೆಥಡ್ ಏನಿದೆ, ರಿಪೀಟೆಡ್ ಸಬ್ಟ್ರಾಕ್ಷನ್ ಅಂತ ಕೇಳಿದ್ದಾರೆ. ನೀವು ರಿಪೀಟೆಡ್ ಆಗಿ ಸಬ್ಟ್ರಾಕ್ಷನ್ ಮಾಡಿ ಅದಕ್ಕೆ ಆನ್ಸರ್ ಏನು ಬರುತ್ತೆ ಅಂತ ನೀನು ಬರೀಬೇಕು. ಎಷ್ಟು ಸಲ ನೀವು ಸಬ್ಟ್ರಾಕ್ಷನ್ ಮಾಡ್ತೀಯೋ, ಸೊ ದಟ್ ಈಸ್ ದ ಆನ್ಸರ್. ಇಲ್ಲಿರೋ ಕ್ವಶನ್ 7 ಸಲಕ್ಕೆ ಆನ್ಸರ್ ಏನಾಯ್ತು, 0 ಆಯಿತು. ಸೊ ಅವಾಗ ಈ ಒಂದು ಪ್ರಶ್ನೆ ಉತ್ತರ ಏನಾಯ್ತು, 49. ದ ಸ್ಕ್ವೇರ್ ರೂಟ್ ಆಫ್ 49 is 7. ಅಕಸ್ಮಾತ್ 0ನೇ ಬರಲಿಲ್ಲ ಅನ್ನೋದಾದ್ರೆ ದ ಗಿವನ್ ನಂಬರ್ ಇಸ್ ನಾಟ್ ಎ ಸ್ಕ್ವೇರ್ ನಂಬರ್ ಅಂತ ನಾವು ಕನ್ಕ್ಲೂಷನ್ ಮಾಡ್ತೀವಿ. ಫಾರ್ ಎನ್ ಎಕ್ಸಾಂಪಲ್, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ತಗೊಂಡಿದ್ದಾನೆ. ಈಗ ಯಾವ ಲೆಕ್ಕ ತಗೋತೀನಿ ನಾನು, 55 ತಗೋತೀನಿ ನಾನು. ಸೊ ಕ್ವಶನ್ ನಂಬರ್ 2, 55. ಈ ರೀತಿಯಾಗಿ ನಾವು ಯಾವ್ದು ಏನಾಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಇದು ಸ್ಕ್ವೇರ್ ನಂಬರ್ ಅಲ್ವಾ ಅಂತ ನಾವು ಇನ್ನೊಂದು ತಗೋಣ. ಸೊ ದಟ್ ಈಸ್ ರಿಪೀಟೆಡ್ ಸಬ್ಟ್ರಾಕ್ಷನ್ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ. 55 ಯಾವ ಆನ್ಸರ್, 55 minus 1 ಎಷ್ಟು ಆನ್ಸರ್, 54. 54 minus 3, 51. 51 minus 5. ಸೊ ಈ ಕಡೆ ಒಂದು ಆ ಕಡೆ 4 ಅಂತ ಹೇಳಿದ್ರೆ 46. 46 minus 7, so 39. So 39 minus 9, 30. So 30 minus 11. So ಎಷ್ಟಪ್ಪ ಇದೆ ಈ ಕಡೆಗೆ, so this is 9, so this is 11. So ಇದು ಎಷ್ಟು ಬಂತು, 19 ಬಂತು. So 19 minus 13. So ಎಷ್ಟಾಯಿತು, so this is 6 0 16. 6 ಆಯಿತು. 6 minus next one is 15. So it is not equal to 0. Answer ಏನಾಗುತ್ತೆ ಈಗ minus. So 9 ಬಂದ್ಬಿಟ್ಟು answer is minus 9. So it is not a square number. ಈಗ ನಮ್ಮ ಆನ್ಸರ್ therefore 55 is not a square number. ಸೊ ಈ ರೀತಿಯಾಗಿ ಆನ್ಸರ್ ನಾವು ಬರೀಬೇಕು ಹುಡುಗ್ರ. ಅಲ್ಲಿ ನಾನು 2 ಲೆಕ್ಕಗಳು ಮಾತ್ರ ನಾನು ಸಾಲ್ವ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದ 3 ಲೆಕ್ಕಗಳೇನಿದೆಯೋ ಈ ರೀತಿಯಾಗಿ ಸಾಲ್ವ್ ಮಾಡಿ.
0 ಬಂದರೆ ಎಷ್ಟನೇ ಸ್ಟೆಪ್ಪಿಗೆ 0 ಬರುತ್ತೋ ಅದನ್ನ ಆನ್ಸರ್ ಆ ರೀತಿ ಆಗ್ತೀವಿ. 0 ಬರಲಿಲ್ಲ ಅನ್ನೋದಾದರೆ ದ ಗಿವನ್ ನಂಬರ್ ಇಸ್ ನಾಟ್ ಎ ಸ್ಕ್ವೇರ್ ನಂಬರ್ ಅಂತ ನೀನು ಕನ್ಕ್ಲೂಷನ್ನ ಮಾಡಬೇಕು. ಇವಾಗ ಈ ಒಂದು ಮೆಥಡ್ ಇದು ದಟ್ ಇಸ್ ದ ಫಸ್ಟ್ ಮೆಥಡ್. ಲೆಟ್ ಅಸ್ ಮೂವ್ ಟು ದ ಸೆಕೆಂಡ್ ಮೆಥಡ್. ಸೊ ಏನಿದೆ ಮೆಥಡ್ ಅನ್ನೋದನ್ನು ನಾವು ಅಭ್ಯಾಸ ಮಾಡ್ಕೊಳ್ಳೋಣ. ಇವಾಗ ಸ್ಕ್ವೇರ್ ರೂಟ್ನ ಕಂಡುಹಿಡಿಯೋದಕ್ಕೆ ಇನ್ನೊಂದು ಮೆಥಡ್ ಯಾವುದಿದೆ ಅನ್ನೋದನ್ನು ನಾವು ಇವಾಗ ಅಭ್ಯಾಸ ಮಾಡೋಣ. ದ ಸೆಕೆಂಡ್ ಮೆಥಡ್ ಟು ಕ್ಯಾಲ್ಕುಲೇಟ್ ದ ಸ್ಕ್ವೇರ್ ರೂಟ್ ಇಸ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ ಹಿಯರ್ ದ ಪ್ರೈಮ್ ಮೀನ್ಸ್, ಈಗ ಪ್ರೈಮ್ ಅಂತ ಹೇಳಿದ್ರೆ ಪ್ರೈಮ್ ನಂಬರ್ಸ್ ಅಂತ ಅರ್ಥ ಅಷ್ಟೇ. ಈಗ ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್. ಈಗ ಫಾರ್ ಎಕ್ಸಾಂಪಲ್ ದ ಲೀಸ್ಟ್ ಪ್ರೈಮ್ ನಂಬರ್ ಅಂತ ಹೇಳಿದ್ರೆ ಫಸ್ಟ್ ಯಾವ ನಂಬರ್ ಹೇಳ್ತೀಯ ನೀನು? ದಟ್ ಈಸ್ 3. ದ ಫಸ್ಟ್ ಪ್ರೈಮ್ ನಂಬರ್ ಈಸ್ 3. ಯಾಕೆ ಅಂತಂದ್ರೆ ಎಕ್ಸಾಕ್ಟ್ಲಿ ಇಟ್ ಹ್ಯಾಸ್ 2 ಫ್ಯಾಕ್ಟರ್ಸ್. ಈಗ 2 ಅನ್ನೋದು 1 ಇಂದ ಡಿವಿಸಿಬಲ್ ಆಗುತ್ತೆ, ಮತ್ತೆ ಇಲ್ಲ ಅಂತಂದ್ರೆ 2 ಇಂದ ಡಿವಿಸಿಬಲ್ ಆಗುತ್ತೆ. ಇಟ್ ಹ್ಯಾಸ್ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್. ದ ಲೀಸ್ಟ್ ಪ್ರೈಮ್ ನಂಬರ್ ಈಸ್ 3. ದ ಸೆಕೆಂಡ್ ಪ್ರೈಮ್ ನಂಬರ್ ಈಸ್ 2, 3, 5, 7. ಓಕೆ, ಸೊ ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಪ್ರೈಮ್ ನಂಬರ್ಸ್. ಈಗ ಇನ್ನು ಮುಂದಕ್ಕೆ ನೀವು ತಗೊಳ್ಳೋದಾದ್ರೆ, ಸೊ 8 is not a prime number, 9 is not a prime number, and 10. So next one is 11. Okay, next that is 13. So it goes. So 14 ತಗೊಳ್ಳಂಗಿಲ್ಲ, 15 ತಗೊಳ್ಳಂಗಿಲ್ಲ, 16 ತಗೊಳ್ಳಂಗಿಲ್ಲ, 17. ಸೊ ದೀಸ್ ಆರ್ ದ, ಅಂದ್ರೆ ಯಾವ ನಂಬರ್ಗೆ ಎಕ್ಸಾಕ್ಟ್ ಆಗಿ 2 ಫ್ಯಾಕ್ಟರ್ಸ್ ಮಾತ್ರ ಇರುತ್ತೋ ಆ ಥರ ನಂಬರ್ ನಾವೇನಂತ ಕರಿತೀವಿ? ಪ್ರೈಮ್ ನಂಬರ್ಸ್ ಅಂತ ನಾವು ಕರಿತೀವಿ. ಸೊ ನಾವ್ by this prime factorization, how you are supposed to calculate the square root of a number. Okay, now let us take a number. ಈಗ ಪ್ರೈಮ್ ನಂಬರ್ಸ್ ಅಂದ್ರೆ ನಮ್ಗೆ ಅರ್ಥ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಇಫ್ ದೇ ಆರ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ 64, ರೂಟ್ 64. ಈಗ ನಿಮಗೆ ಕೆಲವು ಸಲ ನಂಬರ್ ಚಿಕ್ಕದಾಗಿರೋದ್ರಿಂದ ದ ಸ್ಕ್ವೇರ್ ರೂಟ್ ಆಫ್ 64 ಮೀನ್ಸ್ 8 ಅಂತ ನಾವು ಹೇಳ್ಬಿಡ್ತೀವಿ ನಾವು. ಯಾಕೆಂದ್ರೆ ಈ 64 ಬರೋದು 8 ಅನ್ನೋ ನಂಬರ್ 2 ಸಲ ಮಲ್ಟಿಪ್ಲೈ ಮಾಡಿದಾಗ ಬರುತ್ತೆ ಅನ್ನೋ ನಮಗೆ ಅಂಡರ್ಸ್ಟುಡ್, ನಮ್ಗೆ ಗೊತ್ತಿದೆ. ಬಟ್ ಬೈ ಯೂಸಿಂಗ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಹೌ ಯು ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್. ನಾವ್ ಟೇಕ್ ದ 64. ಈಗ ಲೀಸ್ಟ್ ಪ್ರೈಮ್ ನಂಬರ್ಸ್ ಇಂದ ಇದನ್ನ ಡಿವೈಡ್ ಮಾಡ್ಕೊಂಡು ಹೋಗ್ತಾ ಹೋಗೋಣ. ಇಲ್ಲಿವರೆಗೆ ನಮಗೆ ಸಿಗ್ತಕ್ಕಂಥ ಲಾಸ್ಟ್ ನಂಬರ್ ಕೂಡ ಪ್ರೈಮ್ ನಂಬರ್ ಇಂದಲೇ ಎಂಡ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನ ಡಿವೈಡ್ ಕಂಟಿನ್ಯೂಸ್ ಆಗಿ ರಿಪೀಟೆಡ್ ಡಿವಿಷನ್ ಆಗಿ ಮಾಡ್ತಾನೆ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ದ ಲೀಸ್ಟ್ ಪ್ರೈಮ್ ನಂಬರ್ ಇಸ್ 2. ಸೊ 2 ಇಂದ 2 3s are 6, 2 2s are 4. ಒಂದ್ಸಲ ಡಿವೈಡ್ ಆಯ್ತು. ನೆಕ್ಸ್ಟ್ ಅಗೈನ್ 2, ಮತ್ತೆ ಚೆಕ್ ಮಾಡ್ಬೇಕು ನೀನು 2 ಇಂದಲೇ ಡಿವೈಡ್ ಆಗುತ್ತೆ. 2 ಆಗಿಲ್ಲ ಅಂದ್ರೆ ನೆಕ್ಸ್ಟ್ 3ಗೆ ಹೋಗ್ಬೇಕು, ನೆಕ್ಸ್ಟ್ 5 ಆ ಥರ. ಸೊ ನೆಕ್ಸ್ಟ್ 3 ಇಂದ 3 1s are 3, ಅಲ್ಲ 2 1s are 2. ಸೊ ಕ್ಯಾರಿ ಎಷ್ಟು ಉಳಿತು? 1. ಸೊ ಇಟ್ ಬಿಕಮ್ಸ್ 12. 2 6s are 12. ಸೊ ನೆಕ್ಸ್ಟ್ ಅಗೈನ್ 2 ಇಂದಲೇ ಡಿವೈಡ್ ಮಾಡೋಣ. ಸೊ 2 8s are 16, ಹೌದಾ? ನೆಕ್ಸ್ಟ್ 2 2s are 2 4s are 8. ಸೊ ನೆಕ್ಸ್ಟ್ 2 2s are 4. ಈಗ ನೀನು ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿ ನೀನು ಡಿವೈಡ್ ಮಾಡ್ಕೋತಾ ಬಂದೆ. ಸೊ ಇವಾಗ ನಿಮಗೆ ಸಿಕ್ಕಿರ್ತಕ್ಕಂಥ ಲಾಸ್ಟ್ ನಂಬರ್ ಯಾವುದು? 2. 2 is also a ಪ್ರೈಮ್ ನಂಬರ್. ಸೊ ಈಗ ಇದು ಲೆಕ್ಕ ಟರ್ಮಿನೇಟ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ಈ 64 ನಾನು ಈ ಪ್ರೈಮ್ ಫ್ಯಾಕ್ಟರ್ಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ರೀತಿಯಾಗಿ ಬರೆಯೋಣ. ನಾವು ದಟ್ ಈಸ್ 2 2 ಎಷ್ಟು ನಂಬರ್ ಇದೆ ನೋಡ್ಕೊ? 1 2 3 4 5 6. ಸೊ 6 ಟೈಮ್ಸ್ ಇದನ್ನ ನಾವು ಬರ್ಕೋತಾ ಹೋಗ್ಬೇಕು. ಈಗ ಇದನ್ನ 2 2 ನಂಬರ್ನ ಜೋಡಿ ಮಾಡ್ತಾ ಬನ್ನಿ. ಎರಡು ಒಂದೇ ತರದ ನಂಬರ್ಗಳನ್ನ ನಾವು ಜೋಡಿ ಮಾಡ್ತಾ ಬರಬೇಕು. 2 2 2 2 2 2. ಅದು 3 3 ಇದ್ರೆ 5 5 ಇರಲಿ, ಯಾವ ತರ ಇರಲಿ, ಬಟ್ ಒಂದು ಜೋಡಿ ಆಗ್ಬೇಕು. ನಾವ್ ದ ರೂಟ್ 64 ಅಂತ ನಾವು ಕರೆಯೋದಾದ್ರೆ ಈ ಜೋಡಿಯಿಂದ 1 ನಂಬರು, ಈ ಜೋಡಿಯಿಂದ 1 ನಂಬರು, ಈ ಜೋಡಿಯಿಂದ 1 ನಂಬರ್. ಈಗ ಇಷ್ಟನ್ನು ಮಲ್ಟಿಪ್ಲೈ ಮಾಡಿ. 2 2s are 4, 4 2s are 8. So this is the method we are going to be called as prime factorization method. ನೀವು ದಿಢೀರ್ ಅಂತ ಲೀಸ್ಟ್ ಪ್ರೈಮ್ ನಂಬರ್ ಇಂದಲೇ ಹೋಗ್ಬೇಕು. ನೀವು ದಿಢೀರ್ ಅಂತ ಯಾವುದೋ ದೊಡ್ಡ ನಂಬರ್ ಇದೆ ಅಂತೇಳಿ ಅಲ್ಲಿಂದ ನೀವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋಗಬಾರ್ದು. ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಸಪೋಸ್ ಟು ಟೇಕ್ ದ ನೆಕ್ಸ್ಟ್ ನಂಬರ್, ಈಗ ಫಾರ್ ಎಕ್ಸಾಂಪಲ್ 324 ತಗೊಂಡಿದ್ದಾನೆ, ಚೆಕ್ ಮಾಡೋಣ. 324. Now as we know we need to go from the
the least prime number, that is 2. 2 ಇಂದ 2 ones are 2. ಸೊ 1 ಕ್ಯಾರಿ ಉಳಿತಿಲ್ಲಿ. ಸೊ ಎಷ್ಟಾಯ್ತಪ್ಪ ಅದು 12. 2 6 are 12. ಸೊ 4 ಇದೆ, 2 2s are 4. Now 2 8s are 60, 2 1s are 2. ಇವಾಗ ನೋಡು 81 is a odd number. 2 ಇಂದ ಡಿವಿಸಿಬಲ್ ಆಗಲ್ಲ ಅಂತ ಗೊತ್ತಾಯ್ತು. ಈಗ 2 ಬಿಟ್ರೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 3 ಹತ್ರ ನೀನು ಹೋಗ್ಬೇಕು. 3. ಸೊ 3 2s are 6. ಸೊ ಇಲ್ಲಿ ರಿಮೈಂಡರ್ 2 ಉಳಿತು. ಸೊ 21 ಆಯಿತು. ಸೊ 3 7s are 21. ಸೊ ನೆಕ್ಸ್ಟ್ ಅಗೇನ್ 3 ಇಂದಲೇ ಡಿವಿಸಿಬಲ್ ಆಗೇ ಆಗುತ್ತೆ, ಚೆಕ್ ಮಾಡ್ಕೊಳ್ಳಿ. ಸೊ 3 9s are 27. ಸೊ ನೆಕ್ಸ್ಟ್ 3 3s are 9. ಸೊ ಈ ರೀತಿಯಾಗಿ ನೋಡು, ಲಾಸ್ಟ್ ನಂಬರ್ ಯಾವ್ದು ಬಂತು? ಪ್ರೈಮ್ ನಂಬರೇ ಬಂತು. ಅಂದ್ರೆ ಈಗ ಈ ಲೆಕ್ಕ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ನಾವು ಡಿಸೈಡ್ ಮಾಡ್ಕೊಂಡ್ವಿ. ನಾವು 324 ಈಕ್ವಲ್ ಟು 2 ಇಂಟು 2. ನೆಕ್ಸ್ಟ್ 3 3 3 4 ಟೈಮ್ಸ್ ಇದೆ, 4 ಟೈಮ್ಸ್ ಬರ್ಕೊಳ್ಳೋಣ. ನಾವು ಇಲ್ಲಿ ನೀವು ಯಾವಾಗ ಸ್ಕ್ವೇರ್ ರೂಟ್ ಎಂಟ್ರಿ ಆಗುತ್ತೋ, ಸ್ಕ್ವೇರ್ ರೂಟ್ ಸಿಂಬಲ್ ಯಾವಾಗ ಬರೀತೀಯೋ ಅವಾಗ ಈ ಜೋಡಿಗಳಿಂದ ಒಂದೊಂದೇ ನಂಬರ್ ನೀವು ತಗೋಬೇಕು. ಈ ಜೋಡಿಯಿಂದ 2, ಈ ಜೋಡಿಯಿಂದ 3, ಮತ್ತೆ ಕೊನೆ ಜೋಡಿಯಿಂದಲೂ ಕೂಡ 3. ಸೊ ನಾವು 3 3s are 9, 9 2s are 18. Therefore, the square root of 324 is 18. ಹುಡುಗರ, this is the prime factorization method. This also comes in your 10th standard. ನೀನು 10th ಸ್ಟ್ಯಾಂಡರ್ಡ್ ಮತ್ತೆ ಇದನ್ನ ನೀನು ಕಲಿತೀಯ. ಸೊ ಈಗಲೇ ನೀನು ನೀಟಾಗಿ ಕಲ್ತ್ಕೊಬಿಟ್ರೆ 10th ಇಟ್ ಬಿಕಮ್ಸ್ ಈಸಿ. ಈಗ ನಾವು ಎಕ್ಸಸೈಸ್ ಕಡೆಗೆ ಗಮನವನ್ನು ನಾವು ಕೊಡ್ಬೋದು. ಈಗ ಎಕ್ಸಸೈಸ್ ಕಡೆಗೆ ಬಾ. ಈಗ ಎಕ್ಸಸೈಸ್ ಕ್ವಶನ್ ಅಲ್ಲಿ ಸೊ ಎಕ್ಸಸೈಸ್ ನಂಬರ್ 5.3. ಇವಾಗ ಇದನ್ನೆಲ್ಲ ಸುಮ್ಮನೆ ಒಂದು ರಫ್ ಆಗಿ ಬರ್ಕೊಂಡಿರೋ ಒಂದು ಕಡೆಗೆ. ಈಗ ನಾವು ಎಕ್ಸಸೈಸ್ 5.3 ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ನೋಡೋಣ. ನೋಡೋ ಲೆಕ್ಕ ನಾವು ಅರ್ಥ ಮಾಡ್ಕೊ. ವಾಟ್ ಕುಡ್ ಬಿ ದ ಪಾಸಿಬಲ್ ಯೂನಿಟ್ ಡಿಜಿಟ್ ಆಫ್ ದ ಸ್ಕ್ವೇರ್ ರೂಟ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ನಂಬರ್ ಅಂತ ಮೆನ್ಷನ್ ಮಾಡಿದ್ದಾನೆ. ಈಗ ನಾವು ಕೊನೆ ಡಿಜಿಟ್ ಏನ್ ಬರುತ್ತೆ ಅಂತ ಕೇಳಿದಾನೆ, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ರೈಟ್. ಕ್ವಶನ್ ನಂಬರ್ 1 9801. ಅವ್ನು ಕೊಟ್ಟಿರೋದು ಒಂದು ಸ್ಕ್ವೇರ್ ನಂಬರು. ಈಗ ಈ ಸ್ಕ್ವೇರ್ ನಂಬರ್ನ ನಾನು ಸ್ಕ್ವೇರ್ ರೂಟ್ ತೆಗೆದ್ರೆ ಇಲ್ಲಿ ಬರ್ತಕ್ಕಂಥ ನಂಬರ್ ಯಾವ್ದಿರುತ್ತೋ ಆ ನಂಬರ್ನ ಲಾಸ್ಟ್ ಡಿಜಿಟ್ ಯಾವುದು ಅಂತ ಕೇಳಿದಾನೆ. ಇನ್ನು ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡು ಅಂತ ಹೇಳಿಲ್ಲ, ಬಟ್ ಇದು ಸ್ಕ್ವೇರ್ ರೂಟ್ ತೆಗೆದ್ರೆ ಬರ್ತಕ್ಕಂಥ ನಂಬರ್ನ ಲಾಸ್ಟ್ ಡಿಜಿಟ್ ಯಾವ್ದಿರುತ್ತೆ ಅಂತ ಕೇಳಿದಾನೆ. ಈಗ ನಾವು ಒಂದು ಟೇಬಲ್ ಅಭ್ಯಾಸ ಮಾಡಿದ್ವಿ. ಲಾಸ್ಟ್ ಡಿಜಿಟ್ 1 ಬರಬೇಕು ಅನ್ನೋದಾದ್ರೆ ದೇರ್ ಆರ್ 2 ಚಾನ್ಸಸ್. ದಟ್ ಈಸ್ ಲಾಸ್ಟ್ ಡಿಜಿಟ್ 1 ಆಗಿದ್ರೆ 1 1s 1 ಬರೋಕ್ ಸಾಧ್ಯ. ಲಾಸ್ಟ್ ಡಿಜಿಟ್ ಯಾವ್ದಿದೆ? 1.